ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸ್ ಇಲ್ಮನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಝೆಡ್ ಮತ್ತು ಪವರ್ ಅಪ್ ರಿಲೇಟೆಡ್ ಒಂದು ಡಿಫ್ರೆನ್ಸಿಯೇಷನ್ ವಿಡಿಯೋ ಮಾಡೋಣ ಅಂತ. ಯಾಕೆ ಈ ಒಂದು ಡಿಫ್ರೆನ್ಸಿಯೇಷನ್ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇಝೆಡ್ ಬೀಜ ಇನ್ನೂ ಬಂದಿಲ್ಲ. ಸೊ ಬರೋದು ಮಾರ್ಚ್ 10ನೇ ತಾರೀಕು ಅಂತಿದ್ದಾರೆ. ಸೊ ರೈತರು ಒಂದು ಗೊಂದಲದಲ್ಲಿ ಇರ್ತಾರೆ. ಯಾಕಪ್ಪ ಅಂದರೆ ಈಗ ಹರ್ಲಿ ಪ್ಲಾಂಟೇಶನ್ ಮಾಡುವಂಥ ರೈತರು ಇರ್ತಾರೆ. ಅಂದರೆ ಮಾರ್ಚ್ ತಿಂಗಳೊಳಗಡೆ ಅಂದರೆ ಮಾರ್ಚ್ 30 ಒಳಗಡೆ ಪ್ಲಾಂಟೇಶನ್ ಮಾಡುವಂಥ ಇರ್ತಾರೆ. ಸೊ ಆಲ್ಮೋಸ್ಟ್ ಒಂದು 30 to 40% ಆಫ್ ಸೀಸನ್ ಅನ್ನೋದು ಮುಗಿಯುತ್ತೆ. ಕಾರಣದಿಂದ ಸೊ ರೈತರು ಒಂದು ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರ್ತಾರೆ, ಯಾವುದು ಪ್ಲಾಂಟೇಶನ್ ಮಾಡೋಣ ಅಂತ. ಈಗ ಇಝೆಡ್ ಬೀಜ ನೋಡಿದ್ರೆ ಬರ್ತಿಲ್ಲ. ಸೊ ಮಾರ್ಚ್ 10ಗೆ ಬರುತ್ತಂತ ಕಂಪ್ನಿ ಕಡೆಯಿಂದ ಭರವಸೆನ ಕೊಟ್ಟಿದ್ದಾರೆ. ಸೊ ಈಗ ಪವರ್ ಅಪ್ ಅನ್ನೋ ಒಂದು ವೆರೈಟಿ ಬಗ್ಗೆನೂ ಹೇಳ್ತೀನಿ. ಅದು ಎರಡಕ್ಕೂ ಕಂಪ್ಯಾರಿಸನ್ ಕೊಡ್ತಾ ನಿಮಗೆ ಯಾವ ಟೈಮ್ಗೆ ಯಾವ್ದು ಪ್ಲಾಂಟೇಶನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈಗ ನನ್ನ ಒಂದು ಸಜೆಷನ್ ಆ್ಯಸ್ ಎ ನಾನು ಇಝೆಡ್ಗೂ ಕಂಪ್ನಿ ಪರ್ಸನ್ ಅಲ್ಲ, ಅದ್ರ ಜೊತೆಗೆ ಪವರ್ ಅಪ್ ಕಂಪ್ನಿನೂ ಪರ್ಸನ್ ಅಲ್ಲ. ಸೊ ನಾನು ಒಂದು MNC ಕಂಪ್ನಿಯಲ್ಲಿ ಟೆಕ್ನಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಚಿಂತಾಮಣಿ ಭಾಗದಲ್ಲಿ. ನಾನು ಏನು ರೈತರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನಾನು ಲಾಸ್ಟ್ ಇಯರ್ ಏನು ತೋಟಗಳು ನೋಡಿದ್ದೀನಿ ಆ ತೋಟಗಳ ಬೇಸ್ ಇನ್ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಈ ಒಂದು ಸಜೆಷನ್ಸನ್ನು ಮಾಡ್ತಿದ್ದೀನಿ. ಅದು ಬಿಟ್ಟರೆ ಯಾವುದೇ ರೀತಿಯಿಂದ ಪ್ರೈಡ್ ಪ್ರಮೋಷನ್ ಇಲ್ಲ. ಅದರ ಜೊತೆಗೆ ನನಗೆ ಮತ್ತು ಕಂಪ್ನೀಸ್ಗೆ ಯಾವುದೇ ರೀತಿಯಾದಂಥ ಒಂದು ಟೈಅಪ್ಪು ಇಲ್ಲ. ಜಸ್ಟ್ ಏನು ರೈತರು ಉಪಯೋಗ ಆಗಲಿ. 3 ರಿಂದ 4 ವರ್ಷದಿಂದ ರೈತರು ಈ ಒಂದು ವೈರಸ್ ಬಾಧೆಗೆ ಯಥೇಚ್ಛವಾಗಿ ಒಳಗಾಗ್ತಿದ್ರು. ಆ ಕಾರಣದಿಂದನೇ ಲಾಸ್ಟ್ ಇಯರು ತುಂಬಾ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಟೆರಿಟರಿಗಳಲ್ಲಿ ನಾನು ಓಡಾಡಿ ಎಲ್ಲಿ ಚೆನ್ನಾಗಿರುವಂಥ ಸೀಡ್ಸ್ ಎಲ್ಲ ಇದೆಯೋ ಅದನ್ನೆಲ್ಲ ರಿವ್ಯೂ ಮಾಡಿದ್ದೀವಿ. ಮೊದಲನೇದಾಗಿ ನಿಮಗೆ ಅಧಿಕನ ಮಾಡಿದ್ದೆ, ಅದಾದ ನಂತರ ಪವರ್ ಅಪ್ ಮಾಡಿದೆ, ಅದಾದ ನಂತರ ಇಝೆಡ್ ಮಾಡಿದ್ದು. ಸೊ ಇಝೆಡ್ ಮಾಡಲಿಕ್ಕೆ ಕಾರಣಗಳು ಮತ್ತು ಪವರ್ ಅಪ್ಪು ಚೆನ್ನಾಗಿದೆ, ವೈರಸ್ ಟಾಲರೆನ್ಸು ಇದೆ, ಅದು ಚೆನ್ನಾಗಿದೆ. ಬಟ್ ಅದು ಮಾಡದೇ ಇರೋಂತಹ ಕಾರಣಗಳು ಒಂದೊಂದಾಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂತಹ ಒಂದು ವ್ಯಾಲ್ಯೂ ಅಡಿಷನ್ ಕಂಟೆಂಟನ್ನು ನನಗೆ ಅಗ್ರಿಕಲ್ಚರ್ ರಿಲೇಟೆಡ್ ತಲುಪಿಸ್ತಾ ಇರ್ತೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಒಂದು ಕಂಟೆಂಟ್ ಯಾವ ರೀತಿ ಇದೆ ಅಂತ. ಮಾರ್ಕೆಟಲ್ಲಿ ಎಷ್ಟು ವೈರಸ್ ಟಾಲರೆನ್ಸ್ ವೆರೈಟಿ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ರೀತಿಯಾದಂತಹ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ನಾನು ನಿಮಗೆ ಫರ್ದರು ಸಹ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ EZ9120 ಅನ್ನೋ ಒಂದು ವೆರೈಟಿನ ಒಂದು 4-5 ವಿಡಿಯೋನ ಹಾಕಿದ್ದೀನಿ. ಸೊ ಅದರಿಂದ ತುಂಬಾ ಒಂದು ವೆರೈಟಿಗೆ ಪಬ್ಲಿಸಿಟಿಯನ್ನು ಬಂತು. ಸೊ ಸೀಡ್ ಅವೈಲಬಿಲಿಟಿ ಅನ್ನೋದು ಇರಲಿಲ್ಲ ಕಂಪ್ನಿ ಕಡೆಯಿಂದ. ಸೊ ಅವ್ನು ನಾನು ಕಂಪ್ನಿ ಕಡೆಗೆ ಕಮ್ಯುನಿಕೇಷನ್ ಮಾಡಿದ್ದೀನಿ. ಮಾರ್ಚ್ 10ನೇ ತಾರೀಕು ಬರುತ್ತಂತೆ. ಸೊ ಈಗಿರುವಂತಹ ಪೊಸಿಷನ್ನಲ್ಲಿ ಕೆಲವೊಂದು ಸೀಡ್ಲಿಂಗ್ಸ್ ಇತ್ತು, ಆ ಸೀಡ್ಲಿಂಗ್ಸು ಸಹ ಖಾಲಿ ಆಗಿದೆ ನರ್ಸರೀಸಲ್ಲಿ. ಸೊ ಈಗ ನಮಗೆ EZ9120 ವೆರೈಟಿ ಮಾರ್ಚ್ 10ನೇ ತಾರೀಕುವರೆಗೂ ಸಿಗೋದಿಲ್ಲ. ಒಂದು ಅದನ್ನು ನೋಟ್ ಮಾಡ್ಕೋಬೇಕು. ಈ ಒಂದು ವೆರೈಟಿನ ನಾನು ಲಾಸ್ಟ್ ಇಯರ್ ಸಮ್ಮರಲ್ಲೂ ನೋಡಿದ್ದೀನಿ, ಚೆನ್ನಾಗೇ ಇದೆ. ಕೆಲವೊಂದು ರೂಮರ್ಸ್ ಅನ್ನೋ ಸ್ಪ್ರೆಡ್ ಆಗ್ತಿದೆ, ಅದಕ್ಕೆಲ್ಲ ನೀವು ಏನು ತಲೆ ಓಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಲಾಸ್ಟ್ ಇಯರ್ ನೋಡಿದ್ದೀನಿ, ನನ್ನ ಒಂದು ಸಜೆಷನ್ ಅಷ್ಟೇ ಇದು. ನಾನೇನು ಗ್ಯಾರಂಟಿ ಕೊಡೋದಿಲ್ಲ ನಿಮಗೇನು 100%. ಸೊ ಇನ್ನು ಪವರ್ ಅಪ್ಗೆ ಬರೋದಾದರೆ ಪವರ್ ಅಪ್ಪು ಸಹ ನಿಮಗೆ ಸೀಡ್ ಅವೈಲಬಿಲಿಟಿ ಅನ್ನೋದು ಇದೆ. ಈಗ ರೈಟ್ ನಾವು ಸೀಡ್ ಅವೈಲಬಿಲಿಟಿ ಇದೆ ಮತ್ತು ಸೀಡ್ಲಿಂಗ್ಸ್ ಅವೈಲಬಿಲಿಟಿ ಇದೆ. ಇದು 100% ವೈರಸ್ ಟಾಲರೆನ್ಸ್ ಇರುವಂತಹ ವೆರೈಟಿನೇ. ಸೊ ಇವೆಂದು ಇಝೆಡ್ ಸಹ 100% ವೈರಸ್ ಟಾಲರೆನ್ಸ್ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ, ಈಗ ನೀವು ರೈತರು ಆ್ಯಸ್ ಎ ರೈತರು ಈಗ ಮಾರ್ಚ್ ಒಳಗಡೆ ಏನಾದರೂ ಪ್ಲಾಂಟೇಶನ್ ಮಾಡ್ತಿದ್ದೀರಾ ಅಂದರೆ, ಮಾರ್ಚ್ 30th ಒಳಗಡೆ ಏನಾದರೂ ಪ್ಲಾಂಟೇಶನ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ನಮಗೆ ಬೇರೆ ಆಪ್ಷನೇ ಇಲ್ಲ, ಪವರ್ ಅಪ್ ಹೋಗಲೇಬೇಕು. ಯಾಕೆಂದರೆ EZ9120 ವೆರೈಟಿ ನಮಗೆ ಸಿಗ್ತಿಲ್ಲ ಮಾರ್ಕೆಟಲ್ಲಿ. ಸೊ ಒನ್ಸ್ ಅದು ಸಿಗುತ್ತೆ ಯಾವಾಗ, ಮಾರ್ಚ್ 10th. ಅದಾದಮೇಲೆ ನೀವು EZ9120 ವೆರೈಟಿಗೆ ಹೋಗಿ. ಯಾಕೆ ಅಂದರೆ ನಿಮಗೆ ಕಂಪ್ಯಾರಿಸನ್ ಹೇಳ್ತೀನಿ ಈ ಪವರ್ ಅಪ್ಗೂ ಮತ್ತು EZ9120 ವೆರೈಟಿಗೂ ಸಹ. ಸೊ ನಿಮಗೆ ಪವರ್ ಅಪ್ಪಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಿಮ್ಗೆ 100% ವೈರಸ್ ಟಾಲರೆನ್ಸ್ ಇದೆ. ಮಳೆ ಬಿದ್ದರೆ ದೇರ್ ಆರ್ ಚಾನ್ಸಸ್ ರೋಸಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅದು 10 to 20% ಅಷ್ಟು ರೋಸ್ ಬರೋ ಚಾನ್ಸಸ್ ಇರುತ್ತೆ. ನಾನು ಲಾಸ್ಟ್ ಇಯರ್ ಒಂದು 10 ರಿಂದ 15 ತೋಟಗಳನ್ನು ನೋಡಿದ್ದೀನಿ. 10 ರಿಂದ 15 ತೋಟದಲ್ಲಿ 10 ತೋಟಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇರಲಿಲ್ಲ, ಮಳೆ ಬಂದಿತ್ತು. ಬಟ್ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಒಂದು 5 ತೋಟಕ್ಕೆ ಮಾತ್ರ ಲೈಟಾಗಿ ರೋಸ್ ಅನ್ನೋದು ಬಂದಿತ್ತು. ಸೊ ಅದು ರೋಸು ಸಹ ಮಳೆ ಬಿದ್ದಾದಮೇಲೆ ಬಂದಿತ್ತು. ಸೊ ನೀವು ಅದನ್ನು ಕನ್ಸಿಡರೇಷನ್ ಮಾಡ್ಕೋಬೇಕು. ಲೈಟಾಗಿ ರೋಸ್ ಬರುತ್ತೆ. ಈವನ್ ದೋ ರೋಸ್ ಬಂದ್ರೂ ಸಹ ನಾವು ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟು, ಫರ್ಟಿಲೈಸರ್ಸ್ ಟ್ರೀಟ್ಮೆಂಟ್ ಕೊಡೋದ್ರ ಮುಖಾಂತರ ನಾವು ಅದನ್ನು ನಿವಾರಣೆ ಮಾಡ್ಬೋದು. ನಿಮಗೆ ಪೊಟ್ಯಾಷಿಯಂ ಸೈನೈಡ್ ಆಗಿರಲಿ, ಪೊಟ್ಯಾಷಿಯಂ ಥಿಯೋಸಲ್ಫೇಟ್ ಆಗಿರಲಿ, ಕ್ಯಾಲ್ಸಿಯಂ ಥಿಯೋಸಲ್ಫೇಟ್ ಆಗಿರಲಿ, ಈ ರೀತಿಯಾದಂಥ ಒಂದು ಒಳ್ಳೆ ಟೆಕ್ನಿಕಲ್ಸ್ ಫರ್ಟಿಲೈಸರ್ಸ್ ಗ್ರೇಡ್ಸ್ನ ನಾವು ಬಿಡೋದ್ರ ಮುಖಾಂತರ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಈವನ್ ದೋ ನಿಮ್ಮ ಒಂದು ತೋಟದಲ್ಲಿ ನಿಮಗೆ ರೋಸ್ ಇದೆ ಅಂತ ಏನಾದರೂ ಮೊದಲೇ ಗೊತ್ತಿದ್ದರೆ ನೀವು ಪ್ಲಾಂಟೇಶನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ರೋಸ್ ಇಲ್ಲ, ನಿಮ್ಮ ತೋಟದಲ್ಲಿ ರೋಸ್ ಲಾಸ್ಟ್ ಇಯರ್ ಕಾಣಿಸ್ಕೊಂಡಿಲ್ಲ ಅಂದರೆ ಈಗ ನೀವು ಈ ಒಂದು ವೆರೈಟಿನ ಪ್ಲಾಂಟೇಶನ್ ಮಾಡ್ಕೋಬೋದು. ನಿಮ್ಗೆ ವೈರಸ್ ಟಾಲರೆನ್ಸ್ ಇದೆ. ಈ ಒಂದು ವೆರೈಟಿ ಸೀಡ್ಸು ಕೋಲಾರ ಭಾಗದಲ್ಲಿ ಯಥೇಚ್ಛವಾಗಿ ಹೋಗ್ತಿದೆ. ಕೋಲಾರ ಮತ್ತು ಆ ಬಾರ್ಡರ್ ಏನು ಆಂಧ್ರ ಬಾರ್ಡರ್ ಇದೆ, ಆ ಒಂದು ಸೆಗ್ಮೆಂಟ್ ಆಫ್ ಏರಿಯಾದಲ್ಲಿ ಈ ಒಂದು ಸೀಡ್ಸ್ ಅನ್ನೋದು ಯಥೇಚ್ಛವಾಗಿ ಹೋಗ್ತಿದೆ. ನಮ್ಮ ಚಿಂತಾಮಣಿ ಭಾಗ ಮತ್ತು ಕೆಲವೊಂದು ಈ ತಾಲೂಕಿನ ಭಾಗದಲ್ಲಿ ಅರೌಂಡ್ ಎಲ್ಲರೂ EZಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನೂ ರೋಸ್ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಪವರ್ ಅಪ್ಗೆ ಹೋಗಿ. ಯಾಕೆ ಅಂದರೆ ಈ ಒಂದು EZ9120 ಅವೈಲಬಿಲಿಟಿ ಬರೋದೇ ನಿಮಗೆ ಮಾರ್ಚ್ 10ಗೆ ಬಂದಮೇಲೆ ಅಲ್ಲಿ ನಿಮಗೆ ನರ್ಸರಿಯಿಂದ ಔಟ್ ಆಗೋದೆ ನಿಮಗೆ ಏಪ್ರಿಲ್ 5ನೇ ತಾರೀಕು ಆಗುತ್ತೆ ಅರೌಂಡು. ಸೊ ಆವಾಗ ಏನಾದರೂ ಪ್ಲಾನಿಂಗ್ ಇತ್ತಂದರೆ ನೀವು EZಗೆ ಹೋಗಿ. ಏಪ್ರಿಲ್ ಏನಾದರೂ ನೀವೇನು ಪ್ಲಾಂಟೇಶನ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ನೀವು EZಗೆ ಪ್ಲಾಂಟೇಶನ್ಗೆ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲ ಇನ್ ಕೇಸ್ ನಾನು ಮಾರ್ಚ್ ಒಳಗಡೆ ಪ್ಲಾಂಟೇಶನ್ ಮಾಡ್ತೀನಿ, ನಾನು ಮಾರ್ಚ್ ಒಳಗಡೆ ಟೊಮೆಟೊ ನಾಟಿ ಮಾಡಬೇಕು ಅಂತ ಒಂದೇನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಸೊ ನೀವು ಪವರ್ ಅಪ್ಗೆ ಹೋಗ್ಬೋದು, ಯಾವುದೇ ತೊಂದರೆ ಇಲ್ಲ. ಸೊ ಬೇಸ್ಡ್ ಆನ್ ಸಮ್ ಕಂಡೀಷನ್ಸ್ ಇದೆ, ನಾನು ಹೇಳಿದ್ನಲ್ಲ ಆ ಒಂದು ಕಂಡೀಷನ್ಸನ್ನು
ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಆ್ಯಸ್ ಯೂಶುವಲ್ ಪವರ್ ಅಪ್ಗೆ ನಮಗೆ ಮೇಂಟೆನೆನ್ಸ್ ಅನ್ನೋದು ನಾರ್ಮಲ್ ಇರುತ್ತೆ. ನಾವು ಸಾಹೋಗೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕೋ ಅದೇ ಮಾಡಬೇಕಾಗುತ್ತೆ. ಬಟ್ EZ9120 ವೆರೈಟಿಗೆ ಮಾತ್ರ ಒಂಚೂರು ಡಿಫ್ರೆನ್ಸಿಯೇಷನ್ ಇರುತ್ತೆ. ಅದು ಆಗ್ರಾನಮಿಕ್ ಪ್ರಾಕ್ಟೀಸಸ್ಸು. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ ನೀವೇನು ಏಪ್ರಿಲಲ್ಲಿ ಪ್ಲಾಂಟೇಷನ್ ಮಾಡ್ಕೊತೀರೋ ಅವರು. ಇನ್ನೊಂದು ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಏನಂದರೆ ಕಾಯಿ ಕಟ್ಟಿಂಗ್ನಲ್ಲಿ. ಸೊ ಪವರ್ ಅಪ್ಗೂ EZಗೂ ಯಾಕೆ EZನೇ ಜಾಸ್ತಿ ಜನ ಒಂದು ಲೈಕ್ ಮಾಡ್ತಿದ್ದಾರೆ ಅಂದರೆ ಈ ರಿಸಿಗ್ನೇಷನ್ ಆ ಒಂದು ಮೇಜರ್ ರೀಸನ್. ಯಾಕೆ ಅಂದರೆ ನಾನು ಒಂದು ಅನ್ಸೀಸನಲ್ಲು ಮತ್ತು ಸೀಸನಲ್ಲು ಪ್ಲಾಂಟೇಷನ್ ಮಾಡೋಂಥ ರೈತರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಅವರು ನಮಗೆ ಒಂದು ಅರೌಂಡ್ 20-25 ಪಿಕಿಂಗ್ಸ್ ಅನ್ನೋದು ಮಿನಿಮಮ್ ಬರುತ್ತೆ ಈ ಒಂದು ವೆರೈಟಿಯಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಕಮ್ಯುನಿಕೇಷನ್ ಕೊಟ್ಟರು. ಸೊ ಇವೆಂದು ನಮಗೆ ಪವರ್ ಅಪ್ಪಲ್ಲಿ ಒಂದು 15 ಪಿಕಿಂಗ್ಸ್ ಮಿನಿಮಮ್ ಬರುತ್ತೆ. ಆ್ಯಸ್ ಯೂಶುವಲ್ ನಮ್ಗೆ ಯಾವ ರೀತಿ ಸಾಹೋ ಅಥವಾ ಬೇರೆ ವೆರೈಟೀಸು ಬಾವ್ ಈ ಥರ ಏನು ವೆರೈಟಿ ಏನು ಹೀಲ್ಡ್ ಕೊಡುತ್ತೆ ಅದೇ ಸೇಮ್ ವೆರೈಟಿ ಹೀಲ್ಡು ನಮಗೆ ಪವರ್ ಅಪ್ಪಲ್ಲೂ ಬರುತ್ತೆ. ಈ ಒಂದು ಸೈಜ್ ಎಲ್ಲ ಸೇಮ್ ಇದೆ, ಏನು ತೊಂದರೆ ಇಲ್ಲ ಎರಡರಲ್ಲೂ. ಇನ್ನೊಂದು ಬಂದುಬಿಟ್ಟು ಮೈಂಟೆನೆನ್ಸು ನಿಮಗೆ EZ9120ಗೆ ಒಂಚೂರು ಕಮ್ಮಿ ಇದೆ ಕಂಪ್ಯಾರಿಟಿವ್ಲಿ ಪವರ್ ಅಪ್ಗೆ ಕಂಪೇರ್ ಮಾಡ್ಕೊಳ್ಳೋದಾದ್ರೆ. ಯಾಕೆಂದರೆ ನಾವು ನಾರ್ಮಲ್ ಆಗಿ ಪವರ್ ಅಪ್ಗೆ ಏನು ಮಾಡಬೇಕು ಎಲ್ಲನೂ ಮಾಡಬೇಕಾಗುತ್ತೆ. ಅಂದರೆ ಸ್ಪ್ರೇಸಿಂದ ಹಿಡಿದು ವೈಟ್ ರೈಸ್ ಮಾಲಿಕ್ಯೂಲ್ಸ್ ಎಲ್ಲ ಸ್ಪ್ರೇಸು ಮಾಡಲೇಬೇಕು. ಇದರಲ್ಲಿ ಮಾತ್ರ ನಮಗೆ ಒಂಚೂರು ಮೈಂಟೆನೆನ್ಸ್ ಕಮ್ಮಿ ಮಾಡಬೇಕು. ಯಾಕಂದರೆ ನೈಟ್ರೋಜನ್ ಅಂಶ ಕಮ್ಮಿ ಮಾಡಬೇಕು ಅಂತ ಕಂಪ್ನಿಯಿಂದನೇ ಕ್ಲೇಮ್ ಮಾಡ್ತಿದ್ದಾರೆ ಅವರು. ಜೊತೆಗೆ ಒಂದು ರೆಗ್ಯುಲೇಟರ್ ಸಹ ಸ್ಪ್ರೇ ಮಾಡಬೇಕು ಅಂತ ಸಹ ಅವರು ಕಂಪ್ನಿದವರು ಹೇಳ್ತಿದ್ದಾರೆ. ಸೊ ಇದನ್ನು ಕಂಪೇರ್ ಮಾಡಿಕೊಂಡ್ರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ವೈಸ್ ಬರೋದಾದರೆ ನಿಮಗೆ ಅರೌಂಡ್ ನಾವು ಒಬ್ಬ ಫಾರ್ಮರ್ ಸಕ್ಸಸ್ಫುಲ್ ಫಾರ್ಮರು ಒಂದು 3 ಲಕ್ಷ ಖರ್ಚು ಮಾಡ್ತಾನೆ ಅರೌಂಡ್ ಒಂದು ಟೊಮೊಟೊ ಎಕರೆಗೆ. ಆ ಒಂದು ಪವರ್ ಅಪ್ಗೆ ನೀವು 3 ಲಕ್ಷನೂ ಖರ್ಚು ಮಾಡಬೇಕಾಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದ EZ9120 ಅದಕ್ಕೆ ನೀವು ಅಷ್ಟೊಂದು ಖರ್ಚು ಮಾಡೋವಂಥ ನೆಸೆಸಿಟಿ ಇರೋದಿಲ್ಲ. ಸೊ ಅರೌಂಡ್ ಒಂದು 2 lakhs to 2,50,000 ಒಳಗಡೆ ನಿಮಗೆ ಮುಗಿಯುತ್ತೆ. ಇನ್ನು ಲೆಸ್ ದೆನ್ ಅದು ಆಗುತ್ತೆ, ಡಿಪೆಂಡ್ ಆನ್ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ಈ ಒಂದು ಕನ್ಕ್ಲೂಷನ್ ವಿಡಿಯೋ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಯಾಕೆ ಅಂದರೆ ನೀವು ರೈತರು ಕೆಲವರು ನಾನು ಮಾರ್ಚಲ್ಲೇ ಪ್ಲಾಂಟೇಷನ್ ಮಾಡಿ ನನಗೆ ಮೇಲೆ ದುಡ್ಡು ಬರುತ್ತೆ ಅಥವಾ ಮೇಲೆ ರೇಟ್ ಬರುತ್ತೆ ಅಂತ ಏನಾದರೂ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಪವರ್ ಅಪ್ಗೆ ಹೋಗ್ಬೋದು. ನೋಡಿಕೊಂಡು ಅಂದರೆ ಕಂಡೀಷನ್ಸ್ ಇದೆ, ಒಂದು 10% ರೋಸ್ ಬರುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಭೂಮಿಯಲ್ಲಿ ಎಕ್ಸಿಸ್ಟಿಂಗ್ ಏನಾದರೂ ರೋಸ್ ಇದ್ದರೆ ಅಂದರೆ ಆ ಇಂಪ್ಯಾಕ್ಟ್ ಇರೋ ಚಾನ್ಸಸ್ ಇರುತ್ತೆ. ಅದನ್ನು ಬಿಟ್ಟು ಬೇರೆ ನಿಮ್ಮ ತೋಟದಲ್ಲಿ ರೋಸ್ ಇಲ್ಲ ಅಥವಾ ನಿಮಗೆ ಮಳೆ ಬರೋದಿಲ್ಲ ಅರ್ಲಿ ಸ್ಟೇಜಲ್ಲಿ ಅಂತ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ನೀವು ಡೆಫಿನೆಟ್ಲಿ ಪವರ್ ಅಪ್ಗೆ ಹೋಗಿ. ಇಲ್ಲ ನಾನು EZ9120 ವೆರೈಟಿ ಮಾಡಬೇಕು ಅಂತ ಇದ್ದರೆ ಏಪ್ರಿಲಲ್ಲಿ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ. ಆ ಟೈಮಲ್ಲಿ ನೀವು ಪ್ಲಾಂಟೇಷನ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಒಂದು ಕನ್ಕ್ಲೂಷನ್ ವಿಡಿಯೋ. ಸೊ ಇದು ರಿಲೇಟೆಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನಿಮಗೆಲ್ಲ ಕನ್ಕ್ಲೂಷನ್ ಕೊಟ್ಟಿದ್ದೀನಿ ಅನಿಸುತ್ತೆ. ಇದಿಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.